ನನಗೆ ಬಹಳ ನೋವು ಉಂಟಾಗಿದೆ. ಇವತ್ತು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ. ಇವತ್ತು ಅಸಮಾಧಾನ ಆಗಿದೆ. ಇವತ್ತು ಸಮರ್ಥ್ಲಲ್ಲ ಹಾಗಾದ್ರೆ ವೀಣಾ ಕಶ್ಯಪ್ನವ್ರು ಪಾರ್ಲಿಮೆಂಟ್ ಇವತ್ತು ಸಂಸದರಾಗೋದಕ್ಕೆ ಸಮರ್ಥ್ಲಲ್ಲ ಅನ್ನುವಂತ ಉತ್ತರವನ್ನ ನೀಡಿದ್ದಾರೆ. ಇದಕ್ಕೆ ನನ್ನ ಜಿಲ್ಲೆಯ ಜನರು ಮುಂದಿನ ದಿನಮಾನದಲ್ಲಿ ಉತ್ತರವನ್ನ ನೀಡ್ತಾರೆ ಅಂತ ಹೇಗೆ ಅದೇ ಗೊತ್ತಾಗ್ತಾ ಇಲ್ಲ. ವೀಣಾ ಕಶ್ಯಪ್ನವ್ರು ಇಷ್ಟು ಎಲ್ಲರ ಮೇಲೂ ವಜ್ಜೆ ಆಗ್ಬಿಟ್ರ. ನಾನೊಂದು ಕ್ಷೇತ್ರ ಯಾಕೆ, ಇವತ್ತು ಎಲ್ಲಾ ಕ್ಷೇತ್ರದಲ್ಲಿ ಕೆಲವೊಂದ್ ಕಡೆ ಶಾಸಕರ ಅಭಿಪ್ರಾಯ ತಗೊಂಡಿಲ್ಲ, ಇಂಥ ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಮಾಡಿದ್ದಾರೆ, ಕರೆದ್ಬಿಟ್ಟು ಕೆಲಸ ಮಾಡ್ರಿ ಅಂತ ಹೇಳಿದ್ದಾರೆ. ಕೆಲವು ಕಡೆ ಅಭಿಪ್ರಾಯ ತಗೊಂಡಿದ್ದಾರೆ. ನಾನೇ ಯಾಕೆ ಅಂತೇಳಿ ನನಗೂ ಅರ್ಥ ಆಗ್ತಾ ಇಲ್ಲ. ಇವತ್ತು ಎಲ್ಲರಿಗೂ ಕೇಳಿದಂತವ್ರಿಗೆ ಎಲ್ಲರಿಗೂ ಕೊಟ್ಟಿದ್ದಾರೆ, ಕಳೆದ ಬಾರಿ ಪರಾಜಿತಗೊಂಡವ್ರಿಗೂ ಕೊಟ್ಟಿದ್ದಾರೆ. ವಿಶೇಷವಾಗಿ ನಾನೇ ಯಾಕೆ ಟಾರ್ಗೆಟ್, ನಾನು ಯಾಕೆ ನನ್ನನ್ನೇ ಯಾಕೆ ಈ ತರ ಮಾಡಿದ್ರು, ನನಗೆ ಯಾಕೆ ಈ ತರ ಅನ್ಯಾಯ ಆಯ್ತು ಅನ್ನುವಂಥದ್ದು ನನಗೆ ನೋವು ಉಂಟಾಗ್ತಾ ಇದೆ. ಫೋನ್ ಮಾಡಿದ್ರು ಕಳೆದ ಬಾರಿ, ಅದನ್ನು ಅಲ್ಗಳಿ ಅಂತಿಲ್ಲ. ಆದ್ರೆ ನಮ್ಮ ಕುಟುಂಬ 60 ವರ್ಷದಿಂದ ಪಕ್ಷ ನಿಷ್ಠೆಯಲ್ಲಿ ಬಂದಂಥದ್ದು. ಇವತ್ತು ಅಲ್ಲಿಯ ಒಂದು ಬಿಜೆಪಿಯಿಂದನೇ ನನಗೆ ಬಾಗಲಕೋಟೆಗೆ ಟಿಕೆಟ್ ಅನ್ನ ನೀಡ್ತೀವಿ ಬನ್ನಿ ಅಂತೇಳಿ ಕಳೆದ 2 ತಿಂಗಳಿಂದ ಫೋನ್ ಬಂದಿತ್ತು. ನಾವು ಪಕ್ಷ ನಿಷ್ಠೆಯಿಂದ ನಾವು ಯಾವತ್ತೂ ಕೂಡ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿಲ್ಲ, ಮಾಡಬಾರ್ದು ಅನ್ನುವಂತ ಇಲ್ಲೇ ಸಿಗುವಂತ ಭರವಸೆಯನ್ನ ಇಟ್ಕೊಂಡು ನಾವು ಇಲ್ಲೇ ಉಳಿದಿದ್ವಿ. ಈಗೂ ಕೂಡ ಇದೆಲ್ಲ ಆದ್ಮೇಲೆ ಕರೆಗಳು ಬರ್ತಾ ಇದೆ. ನಾನು ಯಾವ್ದಕ್ಕೂ ಕೂಡ ತೀರ್ಮಾನ ತಗೊಂಡಿಲ್ಲ. ಯಾಕಂದ್ರೆ ಫೋನ್ ಮಾಡಿದ್ರು ಕಳೆದ ಬಾರಿ, ಅದನ್ನು ಅಲ್ಗಳಿ ಅಂತಿಲ್ಲ. ಆದ್ರೆ ನಮ್ಮ ಕುಟುಂಬ 60 ವರ್ಷದಿಂದ ಪಕ್ಷ ನಿಷ್ಠೆಯಲ್ಲಿ ಬಂದಂಥದ್ದು. ಇವತ್ತು ಅಲ್ಲಿಯ ಒಂದು ಬಿಜೆಪಿಯಿಂದನೇ ನನಗೆ ಬಾಗಲಕೋಟೆಗೆ ಟಿಕೆಟ್ ಅನ್ನ ನೀಡ್ತೀವಿ ಬನ್ನಿ ಅಂತೇಳಿ ಕಳೆದ 2 ತಿಂಗಳಿಂದ ಫೋನ್ ಬಂದಿತ್ತು. ನಾವು ಪಕ್ಷ ನಿಷ್ಠೆಯಿಂದ ನಾವು ಯಾವತ್ತೂ ಕೂಡ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿಲ್ಲ, ಮಾಡಬಾರ್ದು ಅನ್ನುವಂತ ಇಲ್ಲೇ ಸಿಗುವಂತ ಭರವಸೆಯನ್ನ ಇಟ್ಕೊಂಡು ನಾವು ಇಲ್ಲೇ ಉಳಿದಿದ್ವಿ. ಈಗೂ ಕೂಡ ಇದೆಲ್ಲ ಆದ್ಮೇಲೆ ಕರೆಗಳು ಬರ್ತಾ ಇದೆ. ನಾನು ಯಾವ್ದಕ್ಕೂ ಕೂಡ ತೀರ್ಮಾನ ತಗೊಂಡಿಲ್ಲ. ಯಾಕಂದ್ರೆ ಇವತ್ತು ಹಲವಾರು ವರ್ಷಗಳಿಂದ ಪಕ್ಷದಲ್ಲಿ ಇದ್ಕೊಂಡ್ ಬಂದಂತವ್ರು. ನಾನು ಹೇಳಿದೆ ನಿಮಗೆ, ನನ್ನ ಜನರ ತೀರ್ಮಾನನೇ ಅಂತಿಮ ತೀರ್ಮಾನ ಅಂತ ಹೇಳಿ. ಜನ ಯಾವ ತೀರ್ಮಾನವನ್ನು ತಗೋತಾರೋ ಅವರ ತೀರ್ಮಾನಕ್ಕೆ ನಾನು ಬದಲಾಗಿರ್ತೀನಿ. ಧನ್ಯವಾದಗಳು. ನನಗೆ ಬಹಳ ನೋವು ಉಂಟಾಗಿದೆ. ಇವತ್ತು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ. ಇವತ್ತು ಅಸಮಾಧಾನ ಆಗಿದೆ. ಇವತ್ತು ಸಮರ್ಥ್ಲಲ್ಲ ಹಾಗಾದ್ರೆ ವೀಣಾ ಕಶ್ಯಪ್ನವ್ರು ಪಾರ್ಲಿಮೆಂಟ್ ಇವತ್ತು ಸಂಸದರಾಗೋದಕ್ಕೆ ಸಮರ್ಥ್ಲಲ್ಲ ಅನ್ನುವಂತ ಉತ್ತರವನ್ನ ನೀಡಿದ್ದಾರೆ. ಇದಕ್ಕೆ ನನ್ನ ಜಿಲ್ಲೆಯ ಜನರು ಮುಂದಿನ ದಿನಮಾನದಲ್ಲಿ ಉತ್ತರವನ್ನ ನೀಡ್ತಾರೆ ಅಂತ ಬೇರೆ ಜಿಲ್ಲೆಗಳಲ್ಲಿ ಶಾಸಕರ ಅಭಿಪ್ರಾಯ ತೋರಿಸ್ಕೊಂಡಿದ್ದಾರೆ. ಇನ್ನು ಕೆಲವು ಕಡೆ ಶಾಸಕರ ಅಭಿಪ್ರಾಯಕ್ಕೆ ಮನ್ನಣೆಯೇ ಕೊಟ್ಟಿಲ್ಲ. ಹಾಗಾಗಿ ನಿಮ್ಮ ಕ್ಷೇತ್ರದಲ್ಲಿ ಯಾಕೆ ಇಷ್ಟೊಂದು ಕಗ್ಗಂಟಾಗಿದೆ? ನನಗೆ ಅದೇ ಗೊತ್ತಾಗ್ತಾ ಇಲ್ಲ. ವೀಣಾ ಕಶ್ಯಪ್ನವ್ರು ಇಷ್ಟು ಎಲ್ಲರ ಮೇಲೂ ವಜ್ಜೆ ಆಗ್ಬಿಟ್ರ. ನಾನೊಂದು ಕ್ಷೇತ್ರ ಯಾಕೆ, ಇವತ್ತು ಎಲ್ಲಾ ಕ್ಷೇತ್ರದಲ್ಲಿ ಕೆಲವೊಂದ್ ಕಡೆ ಶಾಸಕರ ಅಭಿಪ್ರಾಯ ತಗೊಂಡಿಲ್ಲ, ಇಂಥ ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಮಾಡಿದ್ದಾರೆ, ಕರೆದ್ಬಿಟ್ಟು ಕೆಲಸ ಮಾಡ್ರಿ ಅಂತ ಹೇಳಿದ್ದಾರೆ. ಕೆಲವು ಕಡೆ ಅಭಿಪ್ರಾಯ ತಗೊಂಡಿದ್ದಾರೆ. ನಾನೇ ಯಾಕೆ ಅಂತೇಳಿ ನನಗೂ ಅರ್ಥ ಆಗ್ತಾ ಇಲ್ಲ. ಇವತ್ತು ಎಲ್ಲರಿಗೂ ಕೇಳಿದಂತವ್ರಿಗೆ ಎಲ್ಲರಿಗೂ ಕೊಟ್ಟಿದ್ದಾರೆ, ಕಳೆದ ಬಾರಿ ಪರಾಜಿತಗೊಂಡವ್ರಿಗೂ ಕೊಟ್ಟಿದ್ದಾರೆ. ವಿಶೇಷವಾಗಿ ನಾನೇ ಯಾಕೆ ಟಾರ್ಗೆಟ್, ನಾನು ಯಾಕೆ ನನ್ನನ್ನೇ ಯಾಕೆ ಈ ತರ ಮಾಡಿದ್ರು, ನನಗೆ ಯಾಕೆ ಈ ತರ ಅನ್ಯಾಯ ಆಯ್ತು ಅನ್ನುವಂಥದ್ದು ನನಗೆ ನೋವು ಉಂಟಾಗ್ತಾ ಇದೆ. ಫೋನ್ ಮಾಡಿದ್ರು ಕಳೆದ ಬಾರಿ, ಅದನ್ನು ಅಲ್ಗಳಿ ಅಂತಿಲ್ಲ. ಆದ್ರೆ